ವೆಲ್ಕಮ್ ಟು ಸ್ಪೆಷಲ್ ಟೈಮ್. ನಾನು ಯಶೋಧ ಪೂಜಾರಿ. ಯೋಧರ ಕೊಂದ ಉಗ್ರಗಾಮಿಗೆ ರಾಹುಲ್ ರಾಜಮರ್ಯಾದೆ. ಅಜಾರ್ ಮಸೂದ್ ಜಿ ಎಂದು ಗೌರವಿಸಿದ ರಾಗಾಗೆ ಎಲ್ಲೆಡೆ ಮಾತಿನ ಒದೆ. ಉಗ್ರನಿಗೆ ಜಿ ಹುಜೂರ್ ಅಂದು ಬಿಡ್ತಾ ರಾಹುಲ್ ನಾಲಿಗೆ. ಯೋಧರಿಗೆ ಅಪಮಾನ, ಉಗ್ರನಿಗೆ ಸಮ್ಮಾನ. ಏನಾಗಿದೆ ಕಾಂಗ್ರೆಸ್ಗೆ? ಮೋದಿಯ ಟೀಕಿಸೋ ಭರದಲ್ಲಿ ರಾಗ ಅನಾಹುತ. ಇದೇ ಇವತ್ತಿನ ಸ್ಪೆಷಲ್ ಜಿ ಹುಜೂರ್ ರಾಗ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋದು ಬಹಳ ಹಳೆಗಾದೆ ಮಾತು. ಆದ್ರೆ ಈ ಗಾದೆ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಿನ್ನೆಯವರೆಗೂ ಕೇಳೇ ಇರಲಿಲ್ಲ ಅನ್ಸುತ್ತೆ. ವಿಶೇಷವಾಗಿ ರಾಜಕಾರಣಿಗಳು ಮಾತಿನ ವಿಷಯದಲ್ಲಿ ಕೊಂಚ ನಿಗಾ ತಪ್ಪಿಬಿಟ್ರೆ ದೊಡ್ಡ ಅನಾಹುತವೇ ಸಂಭವಿಸುತ್ತೆ. ಆದ್ರೂ ಮಾತನಾಡುವ ಭರದಲ್ಲಿ ಪದೇ ಪದೇ ಆಡಬಾರ್ದು ಆಡಿ ಸಿಕ್ಕಿ ಹಾಕೊಳ್ಳೋ ರಾಹುಲ್ ಗಾಂಧಿ ಮತ್ತದೇ ತಪ್ಪು ಮಾಡಿಬಿಟ್ಟಿದ್ದಾರೆ. अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर, जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे। अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर, जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे। ಎಡವಟ್ಟಾಯ್ತು, ತಪ್ಪಾಗೋಯ್ತು. ಉಪ್ಪು ಖಾರ ತಿನ್ನೋ ನಾಲಿಗೆ ಮತ್ತೆ ಜಾರ್ತು. ರಾಹುಲ್ ಬಾಯಿಂದ ಬಿತ್ತು ಮತ್ತೊಂದು ಆಣಿಮುತ್ತು. ಉಗ್ರನ ಗೌರವಿಸಿ ತಂದ್ಕೊಂಡ್ರ ಹೊಸ ಆಪತ್ತು. ಆತ ಎಡವಟ್ಟುಗಳ ಸರ್ದಾರ. ಬಾಯಿ ಬಿಟ್ಟಾಗೆಲ್ಲ ಅಸಂಬದ್ಧ ಹೇಳಿಕೆಗಳದ್ದೇ ಸಾಗರ. ಮಾತಾಡೋ ಭರದಲ್ಲಿ ತಾನೇನು ಹೇಳ್ತಿದ್ದೀನಿ ಅನ್ನೋದ್ರ ಕಿಂಚಿತ್ ಪರಿವಿಯೇ ಇಲ್ಲದೆ ನಾಲಿಗೆ ಹರಿಬಿಡೋದ್ರಲ್ಲಿ ಆತ ಮಹಾಚತುರ. ಇದೇ ತಪ್ಪಿಗಾಗಿ ಟೀಕೆಗಳ ಮೇಲೆ ಟೀಕೆಯೇ ಹರಿದು ಬಂದ್ರು ಬುದ್ಧಿ ಕಲಿಯದ ಏಕೈಕ ನೇತಾರ. ನಾವ್ ಯಾರ ಬಗ್ಗೆ ಹೇಳ್ತಿದ್ದೀವಿ ಅಂತ ನಿಮ್ಗಿನ್ನೂ ಹೆಚ್ಚಾಗಿ ವಿವರಿಸೋ ಅಗತ್ಯ ಖಂಡಿತ ಇಲ್ಲ ಅನ್ಕೊಳ್ತೀನಿ. ಹೌದು, ನಿಮ್ಮ ಊಹೆ ಕರೆಕ್ಟ್ ಆಗೇ ಇದೆ. ದೇಶದಲ್ಲೀಗ ಚುನಾವಣೆಯ ಹವಾ ಬಹಳ ಜೋರಾಗಿದೆ. ರಾಜಕೀಯ ಪಕ್ಷಗಳು ಪರಸ್ಪರ ಕಾಲೆಳೆಯೋದು, ಆರೋಪ ಪ್ರತ್ಯಾರೋಪ ಮಾಡುವುದು ನಿತ್ಯ ರಗಳೆಯಾಗಿದೆ. ಯಾವಾಗ ಯಾರಿಂದ ಎಂಥ ಸ್ಫೋಟಕ ಹೇಳಿಕೆ ಹೊರಬೀಳುತ್ತೋ ಅಂತ ಜನ ಕಾದು ಕುಳಿತಿದ್ದಾರೆ. ಅಂಥದ್ರಲ್ಲಿ ಎಡವಟ್ಟು ಹೇಳಿಕೆಗಳ ಸರ್ದಾರನೆಂದೇ ಪ್ರಖ್ಯಾತಿ ಗಳಿಸಿರೋ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸುಮ್ಮನಿರೋದುಂಟಾ? ಮೋದಿನ ಟೀಕಿಸೋ ಭರದಲ್ಲಾಯ್ತು ಅನಾಹುತ. ರಾಹುಲ್, ನಿಮಗೆ ಸಂಕಟ ನಿಜವಾಗ್ಲೂ ಬೇಕಿತ್ತ? ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಸಾಕು, ಅವರೊಬ್ಬ ಪ್ರಚಂಡ ಮಾತಿನ ಮಲ್ಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಇಂಥ ಮೋದಿ ವಿರುದ್ಧ ಸ್ಫೋಟಕ ವಾಗ್ದಾಳಿ ನಡೆಸೋ ಭರದಲ್ಲಿ ಒಡೆದ ಮುತ್ತಿನಂತೆ ಛಿದ್ರವಾಗಿದೆ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಆಡಿರೋ ಮಾತುಗಳು. ಅವರಾಡಿದ ಮಾತು ಅವರಿಗೆ ಕಂಟಕಪ್ರಾಯವಾಗುವ ಸಕಲ ಲಕ್ಷಣಗಳು ಉದ್ಭವಿಸಿವೆ. अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे। अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर, जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे. ಒಂದ್ ಕಡೆ ಇಡೀ ಭಾರತ ದೇಶವೇ ಮೂಲೋಚ್ಚಾಟನೆಗೆ ಕಂಕಣ ತೊಟ್ಟು ನಿಂತಿದೆ. ಯಾಕಂದ್ರೆ ಚುನಾವಣೆ ಹೊಸ್ತಿಲಲ್ಲಿ ದೇಶದೊಳಗೆ ಹೂಂಕರಿಸಿ ಬೀಗಿತ್ತು ಪಾಪಿ ಪಾಕಿಸ್ತಾನದ ಉಗ್ರಪಡೆ. ಅದನ್ನ ಬುಡಸಮೇತ ನಿರ್ನಾಮ ಮಾಡಬೇಕೆನ್ನುವುದು ಸಕಲ ಭಾರತೀಯರ ಏಕೈಕ ಆಶಯ.
ಈ ಸಮಯದಲ್ಲೇ ಮೋದಿಜಿ ನಡೆಸಿದ ಏರ್ ಸ್ಟ್ರೈಕ್ ಅಖಂಡ ಭಾರತೀಯರ ಎದೆಯುಬ್ಬಿಸುವಂತೆ ಮಾಡಿತ್ತು. ಅದಕ್ಕೂ ಸಾಕ್ಷಿ ಕೇಳಿ ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷರು ಬಾಯಿ ತಪ್ಪಿ ಆಡಿದ ಮಾತಿಂದ ಮತ್ತೊಂದು ಗ್ರೇಟ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ದೇಶದ ಯೋಧರ ನೆತ್ತರು ಹರಿಸಿ ಪರಮೋಗ್ರ ನೀಚನನ್ನ ರಾಹುಲ್ ಗಾಂಧಿ ಬಹುವಚನದಲ್ಲಿ ಸಂಬೋಧಿಸಿ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದ್ದಾರೆ. ಪಾಪಿ ಮಸೂದ್ ಅಜರ್ಗೆ ಜಿ ಅಂದ್ರಲ್ಲ, जी अंदा रागा विरुद्ध तिरगी बिद्रल्ला। अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे। ಆದದಿಷ್ಟು 1999ರಲ್ಲಿ ಜೈಷೆ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಬಿಡುಗಡೆಗೆ ಬಿಜೆಪಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಕಾರಣ ಎಂದು ಆರೋಪಿಸುವ ಭರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಸೂದ್ ಅಜರ್ ಜಿ ಎಂದು ಗೌರವದ ಸಂಬೋಧನೆಯಿಂದ ಕರೆದಿದ್ರು. ಆ ಘಟನೆಯ ಮೂಲ ವಿಡಿಯೋವನ್ನ ಕಾಂಗ್ರೆಸ್ ಶೇರ್ ಮಾಡಿಕೊಂಡಿತ್ತು. ಅದರಿಂದಲೇ ಕತ್ತರಿಸಿದ ಭಾಗವೇ ಈಗ ವೈರಲ್ ಆಗಿ ರಾಹುಲ್ ಪಾಲಿಗೆ ಎಚ್ಚರಿಕೆಯ ಕರೆಗಂಟೆಯೂ ಆಗ್ಬಿಟ್ಟಿದೆ. अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर जो आज नेशनल सिक्योरिटी एडवाइजर हैं अजीत डोभाल, मसूद अजहर को जाकर कांदाहार में हवाले करके आ गए थे. ವಿಶ್ವದ ಕೆಂಗಣ್ಣಿಗೆ ಗುರಿಯಾಗಿರೋ ಜಾಗತಿಕ ಭಯೋತ್ಪಾದಕ ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥನನ್ನ ಮಸೂದ್ ಅಜರ್ ಜಿ ಅಂತ ಕರೆದಿದ್ದೇ ಬಂತು. ರಾಹುಲ್ ತಮ್ಮ ಬ್ಯಾಡ್ ಟೈಮ್ಗೆ ತಾವೇ ಮುಹೂರ್ತವಿಟ್ಕೊಂಡಂತಾಗಿದೆ. ರಾಹುಲ್ ಬಾಯಿಂದ ಈ ನುಡಿ ಜಾರಿದ್ದೇ ತಡ ಆಡಳಿತಾರೂಢ ಬಿಜೆಪಿ ಅಲರ್ಟ್ ಆಗ್ಬಿಡ್ತು. ವಿರೋಧ ಪಕ್ಷದ ಪ್ರಧಾನಿ ಅಭ್ಯರ್ಥಿಯ ಬಾಯಿಂದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಬಗೆಗಿನ ಗೌರವದ ಸಂಬೋಧನೆ ಟೀಕಾ ಪ್ರಹಾರದ ಸುರಿಮಳೆಯನ್ನೇ ಎದುರಿಸಬೇಕಾಗಿ ಬಂದಿದೆ. ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅಂತೂ ರಾಹುಲ್ ಮಾಡಿದ ಪ್ರಮಾದವನ್ನ ಬಯಲಿಗೆಳೆಯಲು ತಡ ಮಾಡಲೇ ಇಲ್ಲ. ತಕ್ಷಣ ತಮ್ಮ ಟ್ವಿಟರ್ ಖಾತೆಯಲ್ಲಿ 6 ಸೆಕೆಂಡ್ಗಳ ಆ ಸ್ಫೋಟಕ ಹೇಳಿಕೆಯ ವಿಡಿಯೋವನ್ನ ಶೇರ್ ಮಾಡಿಬಿಟ್ಟ ಸ್ಮೃತಿ ರಾಹುಲ್ ಗಾಂಧಿ ಓರ್ವ ಭಯೋತ್ಪಾದಕ ಪ್ರೇಮಿ ಅಂತ ಕರೆದು ಲೇವಡಿ ಮಾಡಿದ್ದಾರೆ. ರಾಹುಲ್ ಲವ್ಸ್ ಟೆರರಿಸ್ಟ್ ಅಂತ ಹ್ಯಾಶ್ಟ್ಯಾಗ್ ಸೃಷ್ಟಿಸಿ ರಾಹುಲ್ ಗಾಂಧಿಯನ್ನ ಅವರ ಪಕ್ಷವನ್ನು ತೀವ್ರ ಮುಜುಗರಕ್ಕೆ ಸಿಕ್ಕಿಸಿಬಿಟ್ರು. आज एक आक्रोशित राष्ट्र स्तब्ध है कि कांग्रेस के राष्ट्रीय अध्यक्ष राहुल गांधी ने सम्मान के साथ मसूद अजहर जैसे एक नामी टेररिस्ट को संबोधित किया. शहीदों के परिवार, आज वो लोग जिनके परिजन आतंकी हमले में मारे गए, पूछना चाहते हैं राहुल गांधी से, इतना सम्मान क्यों एक आतंकवादी के लिए? क्यों राहुल गांधी देश के आर्मी चीफ को गुंडा कहते हैं लेकिन दिल की गहराई से एक आतंकवादी का सम्मान करते. ಅಸಲಿಗೆ ವೇದಿಕೆ ಮೇಲೆ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಳ್ಳಲು ಹೋದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾತಿನ ಭರದಲ್ಲಿ ಮಸೂದ್ ಅಜರ್ ಜಿ ಅಂದಿದ್ದೇ ಅವರು ಮಾಡಿದ ಘೋರ ಪ್ರಮಾದ. ಮುಂದೆ ದೇಶದ ಚುಕ್ಕಾಣಿ ಹಿಡಿಯೋ ಉಮೇದಿನಲ್ಲಿರೋ ರಾಹುಲ್ ಬಾಯಿಂದ ಬರುವ ಒಂದೊಂದು ಮಾತನ್ನು ಇಡೀ ದೇಶವೇ ಗಮನಿಸುತ್ತಿರುತ್ತೆ. ಆದ್ರೆ ಯಾವುದರ ಪರಿವೆಯೂ ಇಲ್ಲದ ರಾಹುಲ್ ಮತ್ತೊಂದು ಎಡವಟ್ಟಿಗೆ ನಾಂದಿ ಹಾಡಿದ್ದಾರೆ. ರಾಹುಲ್ ಗಾಂಧಿ ಮಸೂದ್ ಅಜರ್ಗೆ ಜಿ ಅಂತ ಮರ್ಯಾದೆ ಕೊಟ್ಟಾಗಿದೆ. ಕಾಂಗ್ರೆಸ್ ನಾಯಕರು ಭಯೋತ್ಪಾದಕರಿಗೆ ಹುಜೂರ್ ಅನ್ನೋದು ಇದೇ ಮೊದಲೇನಲ್ಲ. ಹಾಗಾದ್ರೆ ಇದೇ ರೀತಿಯ ಘಟನೆಗಳು ಈ ಹಿಂದೆ ಕೂಡ ನಡೆದಿದ್ಯಾ ಹೇಳ್ತೀವಿ. ದೇಶದೆಲ್ಲೆಡೆ ಚುನಾವಣಾ ಹವಾ ಯಾವ ಪರಿ ಜೋರಾಗಿದೆ ಅಂತ ಕೇಳೋದೇ ಬೇಡ. ಇಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಯಾಗಿರೋ ರಾಹುಲ್ ಗಾಂಧಿ ನಾಲಿಗೆಗೂ ಮೆದುಳಿಗೂ ಕನೆಕ್ಷನ್ ಕತ್ತರಿಸಿ ಹೋಯ್ತಾ ಅಂತ ಆಡಿಕೊಳ್ಳೋ ಹಾಗಾಗಿದೆ. ಅದರಲ್ಲೂ ದೇಶದ ಒಳಗೆ ಅಮಾಯಕರ ಪ್ರಾಣದೊಟ್ಟಿಗೆ ಚೆಲ್ಲಾಟವಾಡೋ ಉಗ್ರರ ಬಗ್ಗೆ ಮೃದು ಧೋರಣೆಯ ಮಾತುಗಳನ್ನ ಆಡೋದು ಕೈಪಾಳ್ಯದ ಪರಂಪರೆಯಾಗಿದೆ ಅನಿಸ್ತಾ ಇದೆ. ಹಾಗೆ ಹೇಳೋಕೆ ಕಾರಣವೂ ಉಂಟು. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ ಈ ರಿಪೋರ್ಟ್ ನಲ್ಲಿ. ಬಾಯ್ ಬಿಟ್ರೆ ಬರೀ ತಮಾಷೆಗೀಡಾಗೋದೇ ಆಯ್ತಲ್ರಿ.
ಇವರಾಗಬಹುದಾ ದೇಶದ ಭವಿಷ್ಯದ ಪ್ರಧಾನಮಂತ್ರಿ? अब ये 56 इंच वाले छाती वाले, आपको याद होगा जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर, जो आज नेशनल सिक्योरिटी एडवाइजर हैं अजीत डोवल, मसूद अजहर को जाकर कांदाहार में हवाले करके आ गए थे। ಬಾಯಿ ಬಿಟ್ರೆ ಬಣ್ಣಗೇಡು ಅಂತಾರಲ್ಲ, ಹಂಗಾಗಿದೆ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಯ ಪರಿಸ್ಥಿತಿ. ರಾಹುಲ್ ಮಾತಿಗೆ ನಿಂತ್ರೆ ಅಲ್ಲೊಂದು ಜೋಕ್ ಸೃಷ್ಟಿಯಾಗುತ್ತೆ ಅಂತಲೇ ಅರ್ಥ. ಆ ರೇಂಜ್ಗೆ ರಾಹುಲ್ ಟೀಕೆಗೆ ಅಪಹಾಸ್ಯಕ್ಕೀಡಾಗಿರೋದು ದೇಶಕ್ಕೆ ಗೊತ್ತಿದೆ. ಓರ್ವ ಪ್ರಭಾವಿ ನಾಯಕ, ಅದ್ಭುತ ಮಾತುಗಾರ, ನಂಬಿಕೆಗೆ ಅರ್ಹ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಹುಲ್ ತಮ್ಮ ಎಡವಟ್ಟಿನ ಮಾತುಗಳಿಂದಲೇ ತಮಾಷೆಗೀಡಾಗಿದ್ದೇ ಹೆಚ್ಚಾಗ್ತಾ ಬರ್ತಾ ಇದೆ. बसवा जी ने कहा था इब नरवा इब नरवा इब नंबा इब नंबा इब नंबा। बसवा जी ने कहा था इब नरवा इब नरवा इब नंबा इब नंबा इब नंबा। ಉಗ್ರರನ್ನ ಗೌರವಿಸೋ ಚಾಳಿ ಕೈಗೆ ಹೊಸ್ತೇನಲ್ಲ. ಈ ಹಿಂದೆಯೂ ಇಂಥ ಅಬದ್ಧಗಳು ಸಂಭವಿಸಿವೆಯಲ್ಲ. ದಿಗ್ಗಿ ಬಾಯಲ್ಲಿ ಒಸಾಮ ಕೂಡ ಗೌರವಾನ್ವಿತ. ಉಗ್ರ ಹಫೀಜ್ ಸಯೀದ್ ಕೂಡ ಬಲು ಸಂಭಾವಿತ. ಈ ಸಲವಂತೂ ರಾಹುಲ್ ಗಾಂಧಿ ಇನ್ನಿಲ್ಲದ ಇಕ್ಕಟ್ಟಿಗೆ ಸಿಕ್ಕಿಬಿಟ್ಟಿದ್ದಾರೆ. ಎಲ್ಲಾ ಬಿಟ್ಟು ಕೊಳಕು ಕ್ರಿಮಿಕೀಟಕ್ಕೂ ಕಡಿಯಾದ ಜಾಗತಿಕ ಉಗ್ರ ಮಸೂದ್ ಅಜರ್ನನ್ನ ಮಸೂದ್ ಅಜರ್ ಜಿ ಅಂತ ಸಂಬೋಧಿಸಿ ಸಿಕ್ಕವರಿಂದ ಉಗಿಸ್ಕೊಳ್ತಿದ್ದಾರೆ. ರಾಹುಲ್ ಮಾತುಗಳನ್ನ ಗಮನಿಸಿದ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಟ್ವಿಟರ್ ಮೂಲಕ ಉಗ್ರರನ್ನ ಗೌರವಿಸಿ ಸಂಬೋಧಿಸೋ ಕಾಂಗ್ರೆಸ್ ನಾಯಕರ ಹಳೇ ಚಾಳಿ ಮರುಕಳಿಸಿದ್ದನ್ನ ನೆನಪಿಸಿದ್ದಾರೆ. अगर राहुल गांधी व्यंग, हंसी और आतंकवाद के खिलाफ लड़ाई की गंभीरता को नहीं समझते हैं तो क्या कहा जाए? यही तो हमने कहा था। और ये कोई राहुल गांधी का स्लिप भी नहीं है कि जुबान फिसल गई। वही कहा दिग्विजय जी ने, वही कहा सबूत मांगने की बात, चाहे वो कपिल सिब्बल हो या बाकी लोग हों, तो ये सारी बातें बार बार की जाती हैं। ಹೌದು, ಈ ಹಿಂದೆ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಮಾತಿನ ಭರದಲ್ಲಿ ರಾಹುಲ್ ಮಾಡಿದಂತಹದ್ದೇ ಪ್ರಮಾದ ಎಸಗಿದ್ರು. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷದ ಪಾಲಿನ ಆತ್ಮಹತ್ಯೆ ಬಾಂಬರ್ ಅಂತಲೇ ಕುಖ್ಯಾತಿ ಗಳಿಸಿದ್ದವರು ದಿಗ್ವಿಜಯ್ ಸಿಂಗ್. ಇಡೀ ವಿಶ್ವವನ್ನೇ ತನ್ನ ಕುಕೃತ್ಯಗಳಿಂದ ನಡುಗಿಸಿದ ಒಸಾಮಾ ಬಿನ್ ಲಾಡೆನ್ ಅನ್ನ ಒಸಾಮಾ ಜಿ ಅಂತ ಕರೆದಿದ್ದ ದಿಗ್ವಿಜಯ್ ಸಿಂಗ್ ಆಗ ತೀವ್ರ ಟೀಕಾ ಪ್ರಹಾರಕ್ಕೀಡಾಗ್ಬಿಟ್ಟಿದ್ರು. पाकिस्तान के मिलिट अकेडमी के 100 गज दूर पर ये ओसामा जी जो हैं कई वर्षों से रह रहे थे। पाकिस्तान आर्मी क्या कर रही थी और पाकिस्तान सरकार क्या कर रही थी, उस पर आज प्रश्न चिन्ह लगता है। चाहे कोई भी कितना बड़ा अपराधी क्यों ना हो, उसके जो दफन का प्रक्रिया वही होना चाहिए जो उसकी धार्मिक प्रक्रिया के अनुसार होना चाहिए। ಅಷ್ಟೇ ಅಲ್ಲ, ಪಾಕಿಸ್ತಾನದ ಮತ್ತೊಂದು ಉಗ್ರ ಜಂತು ಹಫೀಜ್ ಸಯೀದ್ನನ್ನ ಕೂಡ ಹೀಗೆ ಗೌರವಿಸಿ ಸಂಬೋಧಿಸಿ ದಿಗ್ವಿಜಯ್ ಸಿಂಗ್ ಉಗಿಸ್ಕೊಂಡಿದ್ದು ಉಂಟು. ಹಫೀಜ್ ಸಯೀದ್ ಸಾಹೇಬ್ರು ಅಂತ ಹೇಳ್ಬಿಟ್ಟಿದ್ದ ದಿಗ್ವಿಜಯ್ ಆ ಉಗ್ರ ಜಂತು ಹುಳು ತನ್ನ ಪಕ್ಕದ ಮನೆಯವ ಅನ್ನೋ ದಾಟಿಯಲ್ಲಿ ಕರೆದು ಬಿಟ್ಟಿದ್ರು. ಇದನ್ನೆಲ್ಲ ಮತ್ತೆ ನೆನಪಿಸಿರೋ ರವಿಶಂಕರ್ ಪ್ರಸಾದ್ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಿದೆ ಅಂತ ಪ್ರಶ್ನೆ ಮಾಡಿ ವಿರೋಧ ಪಕ್ಷವನ್ನ ಮುಜುಗರಕ್ಕೆ ಸಿಕ್ಕಿಸುವಲ್ಲಿ ಯಾವ ಚಾನ್ಸು ಬಿಟ್ಟಿಲ್ಲ. जब एक 2 दिन में मसूद अजहर पर यूएन में उनको टेररिस्ट डिक्लेयर किया जाए, इसके लिए भारत पूरी दुनिया को एक कर रहा है और दुनिया एक खड़ी हो गई है, तो राहुल गांधी उनको मसूद अजहर जी कह रहे हैं। हमें अच्छा लगता अगर वो माफ़ी मांग लेते, सॉरी कर देते, क्लैरिफाई कर देते। इसमें व्यंग क्या है भाई? ये कौन सी हंसी की बात है? क्या देश में आतंकवाद को लेकर अब हंसी की बात की जाएगी? जो मसूद अजहर सैकड़ों हिंदुस्तानियों की हत्या करवाता हो आतंकवाद के द्वारा, जिसकी योजना में जैश ए मोहम्मद ने 40 से अधिक हमारे बहादुर सीआरपीएफ जवानों की निशंस हत्या करवाई हो आतंकवाद के द्वारा, उस पर मजाक किया जाएगा? ಕೈ ಪಾಳೆಯದಿಂದ ಶುರು ಡ್ಯಾಮೇಜ್ ಕಂಟ್ರೋಲ್.
ಆದ್ರೂ ತಪ್ಪಿಸಲಾಗ್ತಿಲ್ಲ ರಾಹುಲ್ ಮೇಲಿನ ಟ್ರೋಲ್. ತನ್ನ ಬುಡಕ್ ಬೆಂಕಿ ಬಿದ್ಮೇಲೆ ಕಾಂಗ್ರೆಸ್ ಸುಮ್ನೆ ಕೂರುದುಂಟಾ? ಬಿದ್ದ ಬೆಂಕಿಗೆ ಇನ್ನಷ್ಟು ಟೇಕಿಯ ತುಪ್ಪ ಬೀಳೋ ಮುನ್ನ ಅದಕ್ಕೆ ನೀರ್ ಹಾಯಿಸೋ ಕೆಲಸವನ್ನ ಶುರು ಮಾಡ್ಬಿಟ್ಟಿದೆ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈಗಿನ ಬಿಜೆಪಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವತ್ತು ಕಂದಹಾರ್ಗೆ ಮಸೂದ್ ಅಜರ್ನನ್ನ ಕರೆದೊಯ್ದ ಫೋಟೋವನ್ನ ಪೋಸ್ಟ್ ಮಾಡಿ ತಿವಿದಿದ್ದಾರೆ. ಅಷ್ಟೇ ಅಲ್ಲ, ಪಠಾನ್ಕೋಟ್ ದಾಳಿ ತನಿಖೆಗೆ ಪಾಕಿನ ISI ಅನ್ನ ಕರೆದಿದ್ದನ್ನ ಖಂಡಿಸಿ ಸುರ್ಜೇವಾಲಾ ಬಿಜೆಪಿಯ ರಾಹುಲ್ ಮೇಲಿನ ವಾಗ್ದಾಳಿಯನ್ನ ನಿವಾರಿಸೋ ಪ್ರಯತ್ನ ಮಾಡಿದ್ದಾರೆ. ಇದೇ ರಣದೀಪ್ ಸುರ್ಜೇವಾಲಾ ಸದ್ಯ ರಾಹುಲ್ ಮಸೂದ್ ಅಜರ್ನನ್ನ ಅಜರ್ ಜಿ ಅಂದಿದ್ದು ಕೇವಲ ವ್ಯಂಗ್ಯವಾಗಿ ಹೇಳೋ ಪ್ರಯತ್ನವಾಗಿತ್ತಷ್ಟೇ ಅಂತಲೂ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೇನ್ ಬಂತು, ಆಡಿದ್ದು ಮಾತು, ಬಿಟ್ಟ ಬಾಣ ಮರಳಿ ಬರಲಾರದಲ್ವೇ? ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಪರೀತ ಟ್ರೋಲ್ ಆಗೋ ರಾಹುಲ್ ಗಾಂಧಿ ಇನ್ನೊಂದಿಷ್ಟು ದಿನ ತಮಾಷೆಯ ವಸ್ತುವಾಗದೆ ವಿಧಿ ಇಲ್ಲ. ಬಿಟ್ಟು ದೇಶದ ಯೋಧರ ರಕ್ತ ಕುಡಿದ ರಕ್ಕಸನನ್ನ ಈ ಪರಿ ಗೌರವದಿಂದ ಕರೆದ್ರೆ ಜನ ಬಿಡ್ತಾರಾ? जब इनकी पिछली सरकार थी तो एयरक्राफ्ट में मसूद अजहर जी के साथ बैठकर ಮನುಷ್ಯನಿಂದ ಅಪ್ಪಿತಪ್ಪಿ ತಪ್ಪಾಗೋದು ಸಹಜನೇ. ರಾಹುಲ್ ಗಾಂಧಿ ಮಸೂದ್ ಅಜರ್ನನ್ನ ಉದ್ದೇಶಪೂರ್ವಕವಾಗಿಯೇ ಗೌರವದ ಸಂಬೋಧನೆ ಮಾಡಿಲ್ಲದಿರಬಹುದು. ವ್ಯಂಗ್ಯವಾಗಿಯೇ ಹೇಳಲು ಹೋಗಿ ಅವರಿಗೆ ಟೀಕಾ ಪ್ರಹಾರಗಳ ಖೆಡ್ಡಕ್ಕೆ ಬಿದ್ದಿರಬಹುದು. ಆದ್ರೆ ಸದ್ಯದ ಪರಿಸ್ಥಿತಿ, ಚುನಾವಣೆಯ ಕಾವು ಮುಗಿಲೇರಿರೋ ಸಮಯ. ಇಂಥ ವೇಳೆಯಲ್ಲಿ ಎದುರಾಳಿಗಳಿಗೆ ತಾವಾಗಿಯೇ ಟೀಕಿಸೋದಕ್ಕೆ ರಾಹುಲ್ ದಾರಿ ಮಾಡಿಕೊಟ್ಟಂತಾಗಿರೋದು ಮಾತ್ರ ನಿಜ. ರಾಹುಲ್ ಮಸೂದ್ನ ಜಿ ಅಂತ ಕರೆದು ನಗೆ ಪಾಟಲಿಗೆ ಗುರಿಯಾಗ್ತಾ ಇದ್ದ ಹಾಗೆ ಈಗ ಅದೇ ಮಸೂದ್ ಅಜಾರ್ ವಿಚಾರದಲ್ಲಿ ಬಿಜೆಪಿ ಮೇಲೆಯೇ ಕೆಸರು ಎರಚೋಕೆ ಕಾಂಗ್ರೆಸ್ ಮುಂದಾಗಿದೆ. ಅಜಾರ್ನ ಪಾಕ್ಗೆ ಬಿಟ್ಟಿದ್ಯಾರು ಅಂತ ಒಂದ್ ಕಡೆ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಕೂಡ ಈಗ ಮೋದಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಮೋದಿ ಅಡ್ಡಾದಲ್ಲೇ ಪ್ರಿಯಾಂಕಾ ಗಾಂಧಿ ಪಂಚ್. ಮೋದಿ ವಿರುದ್ಧವೇ ಬಿಟ್ರು ಪಂಚ್ ಡೈಲಾಗ್. ಒಂದು ಕಡೆ ಬಿಜೆಪಿ ರಾಹುಲ್ ಗಾಂಧಿಯನ್ನ ಟ್ರೋಲ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಮೋದಿ ಅಡ್ಡಾದಲ್ಲೇ ನಿಂತು ಪಂಚ್ ಮೇಲೆ ಪಂಚ್ ಕೊಡೋ ಹಾಗೆ ಸಾಲು ಪ್ರಶ್ನೆಗಳನ್ನೇ ಎಸೆದಿದ್ದಾರೆ. ರಾಗನ ಆಡಿಕೊಳ್ಳೋದು ನಿಲ್ಸಿ, ಮೊದಲು ನೀವೇನ್ ಮಾಡಿದ್ದೀರಾ ಅನ್ನೋದು ನೇರ ಹೇಳಿ ಅಂತ ಸವಾಲ್ ಹಾಕಿದಂತಿತ್ತು ಪ್ರಿಯಾಂಕಾ ಗಾಂಧಿಯ ಪ್ರಶ್ನೆಗಳ ಸುರಿಮಳೆ. जो आपके सामने बड़ी बड़ी बातें करते हैं, बड़े बड़े वादे करते हैं, उनसे पूछिए जो 2 करोड़ रोजगार उन्होंने आपको जिनका उन्होंने आपको वचन दिया था, वो रोजगार कहाँ है? उनसे पूछिए कि जो 15 लाख आपके खाते में आने थे, वो 15 लाख कहाँ गए? जिन महिलाओं की सुरक्षा की बात करते थे, उन महिलाओं को किसने पूछा है इन 5 सालों में? ಅಷ್ಟೇ ಅಲ್ಲ, ಈಗೇನು ಬಿಜೆಪಿ ರಾಹುಲ್ ಮಸೂದ್ ಅಜರ್ನ ಜಿ ಅಂತ ಕರೆದ್ರು ಅಂತ ಟ್ರೋಲ್ ಮಾಡ್ತಿದ್ದಾರೋ ಅದಕ್ಕೂ ರಾಗ ಟಾಪ್ ಕೊಟ್ಟಿದ್ದಾರೆ. ಇದೇ ಮಸೂದ್ ಅಜರ್ನ ಜೈಲಿಂದ ಕರೆದುಕೊಂಡು ಹೋಗಿ ಒಪ್ಪಿಸಿದ್ದವರು ಬಿಜೆಪಿಯವರೇ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. जैश ए मोहम्मद के चीफ का नाम क्या है? मसूद अजहर. मोदी जी मुझे समझाइए, हिंदुस्तान की जेल से मसूद अजहर को पाकिस्तान किसने भेजा? क्या बीजेपी की सरकार ने इस व्यक्ति को हिंदुस्तान की जेल से निकालकर पाकिस्तान नहीं भेजा, कांदाहार नहीं भेजा था? ಇನ್ನು ಇವತ್ತು ಚಿಂಚೋಳಿಯ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಪ್ರಿಯಾಂಕಾ ಖರ್ಗೆ, ನಮೋ ಅಂದ್ರೆ ನಮಗೆ ಮೋಸ ಮಾಡಿದವರು ಅಂತ. ಮೋದಿ ಚೋರ್ ಗುರು ಆದ್ರೆ ಶಾ ಚಾಂಡಾಳ ಶಿಷ್ಯ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನಮೋ ಅಂದ್ರೇನು? ನರೇಂದ್ರ ಮೋದಿ ಅಲ್ಲ, ನಮಗೆ ಮೋಸ. ಅವ್ರು ಇದರಲ್ಲ, ಇಬ್ರು ಚೋರ್ ಗುರು ಚಂಡಾ ಶಿಷ್ಯರಿಬ್ರು. ಯಾರು ಹೇಳಿ? ಮೋದಿ ಅಮಿತ್ ಶಾ ಅವ್ರು ಮಾಡ್ಯಾರಂತ ಅಲ್ಲಿ. ಅವ್ರು ಇದರಲ್ಲ, ಇಬ್ರು ಚೋರ್ ಗುರು ಚಂಡಾ ಶಿಷ್ಯರಿಬ್ರು. ಯಾರು ಹೇಳಿ? ಮೋದಿ ಅಮಿತ್ ಶಾ ಅವ್ರು ಮಾಡ್ಯಾರಂತ ಅಲ್ಲಿ. ಹೀಗೆ ಬಿಜೆಪಿ ಅವರು ಕಾಂಗ್ರೆಸ್ನ ಕಿಂಡಲ್ ಮಾಡಿದ್ರೆ, ಕಾಂಗ್ರೆಸ್ನವರು ಬಿಜೆಪಿಯನ್ನ ಲೇವಡಿ ಮಾಡೋಕ್ ಶುರುವಾಗಿದ್ದಾರೆ. ಚುನಾವಣೆ ಹತ್ತಿರ ಆಗ್ತಿದ್ದಾಗೆ ಕೈ ಮತ್ತು ಬಿಜೆಪಿ ನಾಯಕರ ವಾಕ್ ಸಮರ ಜೋರಾಗ್ತಾ ಇದೆ. ಈ ವಾಕ್ ಸಮರದಲ್ಲಿ ಮಾತು ಮುತ್ತಿದ್ದಂತೆ ಅನ್ನೋದನ್ನ ಮರಿತಾ ಇದ್ದಾರೆ.
ಚುನಾವಣೆ ಬಂತು ಅಂದ್ರೆ ಮಾತಿನ ನಾಲಿಗೆ ಮೇಲೆ ಯಾರಿಗೂ ಲಗಾಮು ಇರೋದಿಲ್ವೇನೋ. ಆದ್ರೆ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ಈಗಿನ ಕಾಲದವರಿಗೆ ಮರೆತೇ ಹೋಗಿದೆಯೋ ಏನೋ ಗೊತ್ತಿಲ್ಲ. ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.